ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ತಿರ್ಗಾ ಆಡಕ್ಕೆ ಹೋಗ್ತಾ ಇದ್ದೀವಿ GTA San Andreas. ಆಲೆ ಒಂದು ಕೇಸ್. ನನ್ನ ಸೌಂಡು ಒಂದು ಸ್ವಲ್ಪ ಕೇಳಿಸ್ಲಿ. ಇವಾಗೇನು ಮಾಡೋಣ? ನನ್ನ ಫ್ರೆಂಡ್ಗಳು ಆಲೆ ಬರ್ತವ್ರೆ. ಹಾಯ್ ಬ್ರೋಸ್. ಬಂದಿದ ತಕ್ಷಣ ಆಲೆ ಸತ್ತೇ ಹೋದೆ. ಈಗ ಒಂದು ರಿಸ್ಟ್ರಿಕ್ಷನ್ ಇದೆ. ಇಲ್ಲಿ ನಾವು ಈ ಗ್ರೀನ್ ಕಲರ್ ಇರೋದೆಲ್ಲ ನಮ್ಮ ಕಂಟ್ರಿ ಅಲ್ವಾ, ಬೇರೆ ಕಂಟ್ರಿಗೆ ನಾವು ಹೋಗೋಕ್ಕಾಗಲ್ಲ. ಹಾಗೆ ನಾವಿಲ್ಲಿ ಬ್ರಿಡ್ಜ್ ಇದೆಯಲ್ಲ, ಇಲ್ಲಿ ಮತ್ತು ಇಲ್ಲಿ ಎಲ್ಲಿಂದ ಹೋಗಿ ಟ್ರೈ ಮಾಡಿದ್ರೂ ಕಷ್ಟ. ಹೋಗ್ಬೋದು, ಆದರೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು, ಲೇಟ್ ಆಗುತ್ತೆ. ಅದಕ್ಕೆ ನಾವು ಏರ್ಪೋರ್ಟಿಗೆ ಹೋಗಿ ಅಲ್ಲೊಂದು ಏರೋಪ್ಲೇನ್ ತೊಗೊಂಡು ಬೇರೆ ಕಂಟ್ರಿಗೆ ಹೋಗೋಣ. ಅಲ್ಲಿಗೆ ಹೋಗೋದ್ಮೇಲೆ ಪೊಲೀಸವ್ರು ಮಾತ್ರ ನಮ್ಮನ್ನು ಬಿಡಲ್ಲ. ಅಟ್ಟಾಡ್ಸ್ಕೊಂಡು ಬರ್ತಾನೆ ಇರ್ತಾರೆ. ಅಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಜಾಗ ಹುಡ್ಕೊಬೇಕಷ್ಟೆ. ಆಲೆ ಕಾರ್ ಪಂಚರ್. ಬೈಕ್ ತಗೊಂಡೋಗೋಣ. ಆಗಲ್ಲ, ಓಡಿಸೋದಕ್ಕೆ ಆಗಲ್ಲ ಇಳಿಗಳಿಗೆ. ಒಂದು ಬೈಕ್ ಆದರೆ ಮೊದಲು ಕಾರ್ ಬೇಕು. ಏನೋ ಫೈಟ್ ಆಡ್ಬೇಕೇನೋ? ಆಯ್ತು ಬಾ. ನಡಿ, ತಗೋ ಸಾಯ್. ಈ ಮುತ್ಕಿ ನೋಡು ಬಂದಿರೋದು ನೋಡೋಕ್ಕೆ. ನೋಡಿಯಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ಬೇಡ. ಇವಾಗ ಒಂದು ಜಾಗ ಇದೆ, ಅಲ್ಲಿ ಬೈಕ್ಗಳೆಲ್ಲ ಸಿಗುತ್ತೆ. ಅದೆಷ್ಟೊಂದು ಜನಕ್ಕೆ ಗೊತ್ತು, ಒಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ GTA San Andreas ಆಡೋರ್ಗೆಲ್ಲರಿಗೂ ಗೊತ್ತಿರುತ್ತದು. ನಾನು GTA San Andreas ಆಡ್ತಾ ಬರ್ತಾಯಿದ್ದೀನಿ ತುಂಬ ವರ್ಷದಿಂದ, ಅದಕ್ಕೆ ನನಗೆ ಗೊತ್ತು. ಇಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿಬಿಡಿ. ಸೊ ಈ ಜಾಗದಲ್ಲಿ 2ನೇ ಫ್ಲೋರಲ್ಲಿ ಒಂದು ಗಾಡಿ ಇದೆ, ಟಾಪ್ ಫ್ಲೋರಲ್ಲಿ ಒಂದು ಗಾಡಿ ಇದೆ ನೋಡಿ. ಮೊದಲನೇ ಗಾಡಿ ನಮ್ಗೆ ಈ ಗಾಡಿನೇ ಸಾಕು. ಕಲರೂ ನನ್ನ ಫೇವ್ರೇಟ್. ಇಲ್ಲಿದ್ದಾಗ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೊಂದು ದಿನ ಆಗಿತ್ತು San Andreas ಆಡಿ. ಬೈ ದ ವೇ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಐ ಆಮ್ ಅಶು ಅಂತ. ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಗೊತ್ತು ಇರಲ್ಲ ಎಷ್ಟೊಂದು ಜನಕ್ಕೆ. ಗೊತ್ತು ಮಾಡಿಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಾನು 2 ಶಾರ್ಟ್ಸು ಮತ್ತು
ಒಂದು ವಿಡಿಯೋ ಇಂಡಿಯನ್ ಬೈಕ್ ಸಿಮ್ಯುಲೇಟರ್ ಇಂಡಿಯನ್ ಬೈಕ್ ಡ್ರೈವಿಂಗು ಆ ಗೇಮ್ದು ವಿಡಿಯೋ ಹಾಕಿದ್ದೀನಿ, ಚೆನ್ನಾಗಿದೆ, ಹೋಗಿ ನೋಡಿ. ಅದರಲ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲಿಂದನೋ ಎಂಟ್ರಿ ಆಗೋಕ್ಕೆ ಜಾಗ ಇದೆ. ಹಾಂ, ಇಲ್ಲಿ. ಅದಕ್ಕೋಸ್ಕರ ನಮಗೆ ಒಂದು ಕಾರ್ ಬೇಕು. ಕಾರ್ 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 ಓಕೆ, ಈ ಕಾರೇ ತಗೊಳ್ಳೋಣ. ಯಾವ ಕಾರಾದರೂ ಪರವಾಗಿಲ್ಲ, ಈ ಗೇಟ್ ದಾಟಬೇಕಷ್ಟೇ ನಾವು. ಈ ಕಾರ್ ಮೇಲೆ ಹತ್ತೋದು. ಯು ನೀಡ್ ಅ ಹೈಯರ್ ಫ್ಲೈಯಿಂಗ್ ಸ್ಕಿಲ್ ಸ್ಟಾರ್ಟ್ ಟು ಆಕ್ಸಿಸ್. ಓದೋಕ್ಕೆ ಟೈಮ್ ಇಲ್ಲ. ಅಲ್ಲಿ ಪ್ಲೇನ್ ಇದೆ, ತಗೊಂಡೋಗೋಣ ಪಕ್ಕದ ದೇಶಕ್ಕೆ. ಆಲೆ ಬೆಂಕಿ ಹತ್ಕೊಂತ. ಕರೆಕ್ಟ್, ಬೇರೆ ಪ್ಲೇನ್ಗಳು ಇರುತ್ತಲ್ವಾ? ಅಲ್ಲೊಂದಿದೆ, ತಗೊಂಡೋಗೋಣ. ಅದೇನಾಯಿತು? ಡಮಾರ್. ಇವಾಗ ಪಕ್ಕದ ದೇಶಕ್ಕೆ ಹೋಗಕ್ಕೆ ಮ್ಯಾಪ್ ಹಾಕೋಣ, ಗೊತ್ತಿರುತ್ತೆ. ಇನ್ಮೇಲಿಂದ ನಾನು ಅವೆರಡು, ಇದೊಂದು ಮತ್ತು ಆ ಯೂಟ್ಯೂಬ್ ಚಾನಲನ್ನು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅದರಲ್ಲಿ ಗೇಮಿಂಗ್ ವೀಡಿಯೋಸು, ಯಾವುದಾದ್ರೂ ಗೇಮು ಆಡ್ತಾ ಇರ್ತೀನಿ. ಇದರಲ್ಲಿ ಯಾವುದಾದ್ರೂ ವೀಡಿಯೋಗೆ ರಿಯಾಕ್ಟ್ ಮಾಡ್ತೀನಿ, ವೀಡಿಯೋಸಿಗೆ ರಿಯಾಕ್ಟ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ. ಸೊ ಇವಾಗ ಪ್ಲೇನ್ ತಗೊಂಡು ಹೋಗ್ತಾ ಇದ್ದೀವಿ. ಈ ಬೆಟ್ಟಗಳ ಮೇಲೆ ಎಲ್ಲೋ ಮೌಂಟೇನ್ ಬೈಕ್ ಸಿಗುತ್ತೆ, ಸರಿಯಾಗಿ ಗೊತ್ತಿಲ್ಲ ಎಲ್ಲಿ ಅಂತ. ಒಂದಿನ ಇದೆ, ಮರಕ್ಕೆ ಸಿಗಾಕೊಂತು. ಇವಾಗ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಇವಾಗ ಎಲ್ಲಾದರೂ ಲ್ಯಾಂಡ್ ಮಾಡೋದೇ ಬೆಟರ್. ಇವಾಗ ಪೊಲೀಸ್ಗಳು ಅಟ್ಟಾಡ್ಸ್ಕೊಂಬರ್ತಾರೆ ನನ್ನನ್ನು, ಅದು ನನಗೆ ಗೊತ್ತು. ಟ್ರೈನ್ ಬಂತು, ಟ್ರೈನ್ ಹತ್ಕೊಂಡು ಹೋಗ್ಬಿಡೋಣ. ನಾಳೆ ಸತ್ತೇ ಹೋದ್ನಾ? ಓ ಕರೆಕ್ಟ್, ಟ್ರೈನ್ ಕೆಳಗಡೆ ಸಿಗಾಕೊಂಬಿಟ್ಟೆ. ಅಲ್ಲೇ ಒಂದು ಪೊಲೀಸ್ ಗಾಡಿ ಬಿದ್ದೈತೆ, ಅದನ್ನೇ ಎತ್ತಾಕೊಂಡು ಹೋಗೋಣ. ಇವಾಗ ಪೊಲೀಸ್ ಕೆಲಸ ಒಂದು ಸ್ವಲ್ಪ ಮಾಡೋಣ ನಾವು. ಕಳ್ಳ ಹೋಗ್ತಾ ಇದ್ದಾನೆ, ಹಿಡಿಬೇಕು. ಹತ್ರನೇ, ನನ್ನ ಹತ್ರನೇ ಬರ್ತವನೆ.
ಹತ್ರನೇ ಇದ್ದಾನೆ. ಸಿಗಾಕೊಂತಾನೆ. ಕಾರು ಎಸ್, ಇಷ್ಟು ಬೇಗ ಸಿಕ್ಬಿಡ್ತು. ನೆಕ್ಸ್ಟ್ ತುಂಬ ದೂರ ಇದ್ದಾನೆ, ಬೇಗ ಹೋಗಿ ಕ್ಯಾಚ್ ಹಾಕೊಬೇಕು. ಎಲ್ಲ ಶಾರ್ಟ್ಕಟ್ ಯೂಸ್ ಮಾಡೋಣ. ಮೇನ್ ರೋಡಲ್ಲಿದ್ದಾನೆ. ಓಕೆ, ಅಲ್ಲೋದ ಅಂಡರ್ಗ್ರೌಂಡ್ ಹೋದ. ಬೈ ಕಾಳೆ ಅಲ್ಲೇ ಐತೆ. ಹೋಗಿ ಗುದ್ದಿದ್ರೆ ಮುಗೀತಷ್ಟೆ. ಇವಾಗ ಇನ್ನೊಂದು ಕೇಸ್ ಬಂದೈತೆ, ಅವನ್ನ ಕ್ಯಾಚ್ ಹಾಕ್ಬೇಕು. ಅಣ್ಣವ್ರು ಶಾರ್ಟ್ಕಟ್ ತಗೊಂತವ್ರೆ, ಇಲ್ಲಿಂದ ಹೋಗೋಣ. ಇಲ್ಲಿಂದ ಹೋಗೋಕೆ ಟ್ರೈ ಮಾಡೋಣ. ಯೋ ನೋಡ್ತಾನೆ ಇಲ್ಲ ನಾನೆಲ್ಲೂ. ಓಕೆ, ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಈ ಪೊಲೀಸವ್ರು ಇವ್ರಿಗೆ ಹೆಲ್ಪ್ ಮಾಡಿದ್ರೆ ಇವರು ನನ್ನಿಂದೇನೆ ಹೋಗ್ತಾನಲ್ಲ ಗುರು ಇವನು. ಸ್ಟಾಪ್. ಅವನೇ ಬಂದು ಗುದ್ದಾಗಿ ಬಂದ, ಅವನೇ ತಗೊಂಡ. ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋದ್ರೆ ಇವರೇ So guys, that's it for today. ಇಲ್ಲಿವರೆಗೂ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.